गरीब साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಈಗ ಗೀತೆ ಜ್ಞಾನದಾತ 8ನೇ ಅಧ್ಯಾಯದ 5ನೇ ಮತ್ತು 7ನೇ ಶ್ಲೋಕದಲ್ಲಿ ಹೇಳ್ತಾರಂದರೆ, ನೀನು ನನ್ನನ್ನು ಭಜಿಸು, ನನ್ನ ಭಕ್ತಿಯನ್ನು ಮಾಡು, ಯುದ್ಧವನ್ನು ಮಾಡು ಮತ್ತು ನಂತರ ನನ್ನನ್ನೇ ಪ್ರಾರ್ಥಿಸುವೆ. ನಂತರ 8ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಹೇಳಿದೇನೆಂದರೆ, ಇದೊಂದು ನಿಯಮವಿದೆ ಅರ್ಜುನ. ಯಾವ ವ್ಯಕ್ತಿ ಅಂತ್ಯ ಸಮಯದಲ್ಲಿ ಯಾವುದೇ ಇಷ್ಟ ದೇವನಲ್ಲಿ ತನ್ನ ಭಾವನೆಯನ್ನು ಇಟ್ಟುಕೊಂಡು ಶರೀರವನ್ನು ತ್ಯಜಿಸಿ ಹೋಗುತ್ತಾನೋ ಅವನನ್ನೇ ಪ್ರಾಪ್ತಿಸುತ್ತಾನೆ. ಗೀತೆ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ ಸಂಖ್ಯೆ 8, 9 ಮತ್ತು 10ರಲ್ಲಿ ಹೇಳಿದೇನೆಂದರೆ, ಆ ಸಚ್ಚಿದಾನಂದ ಘನ ಬ್ರಹ್ಮನ ಸಾಧನೆಯನ್ನು ಯಾರು ಮಾಡುತ್ತಾರೆ ಅವನ ವಿಷಯದಲ್ಲಿ 17ನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ ಮತ್ತು 23ನೇ ಶ್ಲೋಕದಲ್ಲಿ ಹೇಳಿದೆ ಅಂದರೆ, ಅವನ ಸಾಧನೆ ಎಂಥದ್ದಾಗಿರುತ್ತದೆ. ಓಂ ತತ್ ಸತ್ ಇತಿ ನಿರ್ದೇಶಃ ಬ್ರಹ್ಮಣಃ. ಬ್ರಹ್ಮಣ ಅಂದರೆ ಸಚ್ಚಿದಾನಂದ ಘನ ಬ್ರಹ್ಮ. ಆ ಸಚ್ಚಿದಾನಂದ ಘನ ಬ್ರಹ್ಮನದು 3 ಪ್ರಕಾರದ ಮಂತ್ರಗಳ ಸ್ಮರಣೆಯ ನಿರ್ದೇಶವಿದೆ. ನಿರ್ದೇಶ ಎಂದರೆ ನಥಿಂಗ್ ಎಲ್ಸ್, ಫೈನಲ್ ಆರ್ಡರ್. ಇದು ಪರಮಾತ್ಮನ ನಿರ್ದೇಶವಾಗಿದೆ, ಬೇರಾವ ಮಂತ್ರವಿಲ್ಲ. ಓಂ ಅಂತೂ ಬ್ರಹ್ಮನದು ಮತ್ತು ತತ್ ಮತ್ತು ಸತ್ ಇವು ಸಾಂಕೇತಿಕವಾಗಿವೆ, ಗುಪ್ತ ಕೋಡ್ ವರ್ಡ್ ಆಗಿವೆ, ಗುಪ್ತ ಮಂತ್ರವಾಗಿವೆ. ಈ ದಾಸನು ಹೇಳಬಲ್ಲ ಇಡೀ ವಿಶ್ವದಲ್ಲಿ. ಮತ್ತು ಈ ದಾಸನಿಂದ ಪ್ರಾಪ್ತಿಸಿ ಯಾರಾದರೂ ಹಾಗೆಯೇ ಹೇಳುತ್ತಾರಂತಾದರೆ ಅವರು ಅನಧಿಕಾರಿ ಆಗುತ್ತಾರೆ. ಅದರಿಂದ ಯಾವ ಲಾಭವಾಗುವುದಿಲ್ಲ ಮತ್ತು ಅವನ ಭಕ್ತಿಯು ಖಂಡವಾಗುತ್ತದೆ. ಖಂಡಿತ. ಹೇಗೆಂದರೆ, ಯಾರೋ ಡ್ರೈವಿಂಗ್ ಲೈಸೆನ್ಸನ್ನು ಮಾಡಿಕೊಂಡು ಮತ್ತು ನಂತರ ಬೇರೆಯವರದ್ದು ಸ್ವತಃ ಮಾಡತೊಡಗಿದರೆ ಹಾಗೆಯೇ ಪ್ರಿಂಟನ್ನು ಮಾಡಿಸಿ, ಆಗ ಇಬ್ಬರು ದೋಷಿಗಳಾಗುತ್ತಾರೆ. ಈಗ ಹೇಳುವ ಅರ್ಥ ಏನೆಂದರೆ, ಈಗ ಓಂ ತತ್ ಸತ್ ಈ 3 ಮಂತ್ರಗಳಿವೆ ಮತ್ತು ಈ 3 ಪ್ರಭುಗಳಾಗಿರುವರು. ಓಂ ಅಂತೂ ಬ್ರಹ್ಮನದು ಮತ್ತು ಇವನನ್ನು ಕ್ಷರಪುರುಷ ಕೂಡ ಎನ್ನುತ್ತಾರೆ. ಕ್ಷರಪುರುಷ, ಅಕ್ಷರಪುರುಷ, ಪರಮಾಕ್ಷರ ಪುರುಷ. ಇವನನ್ನು ಬ್ರಹ್ಮನನ್ನು ಕ್ಷರಬ್ರಹ್ಮ ಕೂಡ ಹೇಳುತ್ತಾರೆ. ಕ್ಷರಬ್ರಹ್ಮ, ಅಕ್ಷರಬ್ರಹ್ಮ ಮತ್ತು ಪರಮಾಕ್ಷರ ಬ್ರಹ್ಮ ಇವರು 3 ಭಗವಂತರು. ಕ್ಷರಬ್ರಹ್ಮನಂತೂ ಇವನು 21 ಬ್ರಹ್ಮಾಂಡಗಳ ಸ್ವಾಮಿ. ಬ್ರಹ್ಮ, ವಿಷ್ಣು, ಮಹೇಶ್ವರ ತಂದೆ. ಇವನನ್ನು ಬ್ರಹ್ಮ ಎಂದು ಹೇಳುತ್ತಾರೆ. ಜ್ಯೋತಿ ನಿರಂಜನ ಎಂದು ಕೂಡ ಹೇಳುತ್ತಾರೆ. ಇವನು ಗೀತೆ ಅಧ್ಯಾಯ ಸಂಖ್ಯೆ 11ರ ಶ್ಲೋಕ ಸಂಖ್ಯೆ 32ರಲ್ಲಿ ಹೇಳ್ತಾನೆಂದರೆ, ನಾನು ಕಾಲನು. ಇವನು ಕೇವಲ 21 ಬ್ರಹ್ಮಾಂಡಗಳ ಸ್ವಾಮಿಯಾಗಿದ್ದಾನೆ, ಪ್ರಭು ಆಗಿರುವನು. ಮತ್ತು 2ನೇಯವನನ್ನು ಅಕ್ಷರ ಪುರುಷ ಹೇಳಿ, ಬೇಕಾದರೆ ಅಕ್ಷರ ಬ್ರಹ್ಮ ಹೇಳಿ. ಇವನು 7 ಶಂಖ ಬ್ರಹ್ಮಾಂಡಗಳ ಸ್ವಾಮಿ ಆಗಿರುವನು. ಮತ್ತು 3ನೇಯವನು ಪರಮಾಕ್ಷರ ಬ್ರಹ್ಮನು. ಇವನ ಸಂಖ್ಯ ಬ್ರಹ್ಮಾಂಡಗಳ ಸ್ವಾಮಿ ಆಗಿರುವನು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 15ರ ಶ್ಲೋಕ ಸಂಖ್ಯೆ 1ರಲ್ಲಿ ತತ್ವದರ್ಶಿ ಸಂತನ ಪರಿಚಯ ಹೇಳಲಾಗಿದೆ. ಅಂದರೆ ಉಲ್ಟಾ ನೇತಾಡಿರುವ ಪ್ರಪಂಚರೂಪಿ ವೃಕ್ಷವಿದೆ. ಇದರ ಮೇಲಕ್ಕೆ ಬೇರುಗಳಂತೂ ಪೂರ್ಣ ಪರಮಾತ್ಮನು, ಕೆಳಗೆ 3 ಗುಣರೂಪಿ ಶಾಖೆಗಳು ಇವೆ. ಗೀತೆ ಅಧ್ಯಾಯ 15ರ ಶ್ಲೋಕ ಸಂಖ್ಯೆ 1ರಿಂದ 4ರ ಸಾರಾಂಶ ಹೇಳುತ್ತಿರುವನು ತಮಗೆ ಈ ದಾಸನು. ಉಲ್ಟಾ ನೇತಾಡುವಂತಹ ಪ್ರಪಂಚರೂಪಿ ವೃಕ್ಷವಿದೆ ಅರ್ಜುನ. ಇದರ ಮೇಲಿನ ಬೇರಂತೂ ಪೂರ್ಣ ಪರಮಾತ್ಮನು, ಪರಮಾಕ್ಷರ ಬ್ರಹ್ಮನು. ಮತ್ತು ನೆಲದಿಂದ ಹೊರಗೇನು ಆ ಪೋರ್ಷನ್ ಕಾಣಿಸುತ್ತದೆ, ಅದರದು ಎಷ್ಟು ಪಾರ್ಟ್ಸ್ ಕಾಣಿಸುತ್ತದೆ ಆ ವೃಕ್ಷದ್ದು, ಅದು ಮರವೆಂದು ಕರೆಯಲ್ಪಡುತ್ತದೆ. ಅದು ಕಾಂಡವಾಗಿದೆ. ಯಾವುದು ಎಲ್ಲಕ್ಕಿಂತ ಮೊದಲು ನೆಲದಿಂದ ಹೊರಡುತ್ತಲೇ ದಪ್ಪದು ಏನಿದೆ ಅದು ಕಾಂಡ. ಅದನ್ನು ಅಕ್ಷರ ಪುರುಷನೆಂದು ತಿಳಿಯಿರಿ, ಅಕ್ಷರ ಬ್ರಹ್ಮನೆಂದು ತಿಳಿಯಿರಿ, ಅಕ್ಷರ ಪುರುಷ ಎಂದು ಅರಿಯಿರಿ. ಮತ್ತು ಅದರ ನಂತರ ಒಂದು ದಪ್ಪ ರೆಂಬೆ ಹೊರಡುತ್ತದೆ, ಅದನ್ನು ಕ್ಷರಬ್ರಹ್ಮನೆಂದು ಹೇಳಿ, ಕ್ಷರಬ್ರಹ್ಮ ಅಥವಾ ಕ್ಷರಪುರುಷ ಹೇಳಿ, ಹೀಗೆ ತಿಳಿಯಿರಿ. ಮತ್ತು ಆ ರೆಂಬೆಯಿಂದ 3 ಶಾಖೆಗಳನ್ನು ಹೊರಡಿವೆ. ಇವು 3 ಗುಣರೂಪಿ ಶಾಖೆಗಳು. ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವರೂಪಿ ಶಾಖೆಗಳಾಗಿವೆ. ಮತ್ತು ಎಲೆ ರೂಪಿ ಪ್ರಪಂಚ. ನಂತರ ನಾವು ಮುಂದೆ ಎಲೆ ರೂಪದಲ್ಲಿ, ನಾವು ಪ್ರಪಂಚ ರೂಪದಲ್ಲಿದ್ದೇವೆ. ಈಗ ಆ ವೃಕ್ಷಕ್ಕೆ ಆಹಾರ ಎಲ್ಲಿಂದ ಲಭಿಸುತ್ತದೆ, ಎಲ್ಲಿಂದ ಪ್ರಾಪ್ತವಾಗುತ್ತದೆ? ಬೇರಿನಿಂದ. ಹೀಗಾಗಿ ಆ ಬೇರು ರೂಪಿ ಪೂರ್ಣ ಪರಮಾತ್ಮ, ಪರಮಾಕ್ಷರ ಬ್ರಹ್ಮನೇ ಇಡೀ ಪ್ರಪಂಚರೂಪಿ ವೃಕ್ಷದ ಧಾರಣೆ ಪೋಷಣೆಯನ್ನು ಮಾಡುತ್ತಾನೆ. ಅಂಡರ್ಸ್ಟುಡ್?
ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302